ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ನೆಲದ ನೋವಾಗಿ ಕಾಲದ ಹೂವಾಗಿ ಹರಡುವವರು ನೀವಣ್ಣ, ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ. ದನಕುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ, ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ. ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ, ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭವ ಗಳಿಸೋಣ, ಸ್ವಾವಲಂಬಿಗಳಾಗೋಣ. ಸಮಸ್ತ ರೈತ ಬಾಂಧವರೇ ಹಾಗೂ ನೆಚ್ಚಿನ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 22ನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ದಾವಣಗೆರೆ ತಾಲೂಕು ಮಾಯಕೊಂಡ ಹೋಬಳಿ ಹೆದ್ನೆ ಗ್ರಾಮದಲ್ಲಿ ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಾಕಷ್ಟು ಜನ ರಾಂಪುರದವರು, ಮಾಯಕೊಂಡದವರು, ಆಮೇಲೆ ಉಚ್ಚವನಹಳ್ಳಿಯಿಂದ ಹಾಗೂ ಹೆದ್ನೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರಿ. ಇವತ್ತು ಈ ಒಂದು ನೇಗಿಲ ಯೋಗಿ ಕಾರ್ಯಕ್ರಮದ ವಿಷಯ ಅಡಿಕೆ ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗ ಮತ್ತು ನುಸಿ ನಿರ್ವಹಣಾ ಕ್ರಮಗಳ ಬಗ್ಗೆ ಈ ಒಂದು ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಜಿಯಾವುಲ್ಲಾ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರೋಣ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಬಸವನಗೌಡರವರು, ಅವರು ತೋಟಗಾರಿಕಾ ವಿಜ್ಞಾನಿಗಳು, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ, ಇವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋಣ. ಬಹಳ ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಇವರು ಡಾಕ್ಟರ್ ಮುರುಗೇಶಪ್ಪನವರು, ಪ್ರಗತಿಪರ ರೈತರು. ಇವರ ಒಂದು ಕೃಷಿ ಕಾಯಕಕ್ಕೆ ಮಾನ್ಯತೆ ಎಲ್ಲಿಂದ ದೊರೆತಿದೆ ಅಂತಂದರೆ, ಅಮೇರಿಕನ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸಿದಂಥ ಅವರು ತಮ್ಮ ಮುಡಿಗೇರಿಸಿಕೊಂಡಂಥ ಒಬ್ಬ ವಿಶೇಷ ವ್ಯಕ್ತಿತ್ವ ಡಾಕ್ಟರ್ ಮುರುಗೇಶಪ್ಪನವರು. ಅವರು ಸಹ ಕೃಷಿಯ ಕುರಿತು ಮಾತನಾಡಲಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಹಾಗೆಯೇ ನಮ್ಮ ಕೃಷಿ ಇಲಾಖೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ಈ ಒಂದು ದಾವಣಗೆರೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ನಿವೃತ್ತ ಹೊಂದಿದಂತಹ ಶ್ರೀಯುತ ರಾಜಶೇಖರಪ್ಪನವರು, ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರು ಸಹ ಮಾತಾಡ್ತಾರೆ. ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುವ ಮೂಲಕ, ಸರ್, ತಾವು ರೈತರನ್ನು ಕುರಿತು ಎಲೆ ಚುಕ್ಕೆ ರೋಗ ಮತ್ತು ಇತರೆ ರೋಗಗಳು ಸೇರಿಕೊಂಡಂತೆ, ಹಾಗೆ ನುಸಿ ಒಂದು ಬಾಧಿತ ಒಂದು ಪ್ರದೇಶ ಆಗಿರೋದ್ರಿಂದ ಸೊ ಹಾಗೆ ಅದನ್ನು ಸಹ ಯಾವ ರೀತಿ ನಾವು ನಿರ್ವಹಣೆಯನ್ನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾತಾಡಬೇಕು ಅಂತ ಹೇಳಿ ತಮಗೆ ಆಹ್ವಾನ ಕೊಡ್ತಾ ಇದ್ದೇನೆ. ಇವತ್ತಿನ ದಿವಸ ಭಾಳ ಪ್ರಮುಖವಾಗಿ ನಮ್ಮ ಕೃಷಿ ಇಲಾಖೆ ಪ್ರಾಯೋಜಿತದ ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಪ್ರಮುಖವಾಗಿ ಬೆಳೀತಾ ಇರ್ತಕ್ಕಂಥ ಒಂದು ತೋಟಗಾರಿಕೆ ಬೆಳೆ ಅಂತ ಹೇಳಿದ್ರೆ ಅಡಿಕೆ ಬೆಳೆ. ಈ ಅಡಿಕೆ ಬೆಳೆಯಲ್ಲಿ ಇಡೀ ರಾಜ್ಯದಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಪ್ರಮುಖವಾದಂಥ ಸಮಸ್ಯೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಎಲೆ ಚುಕ್ಕೆ ರೋಗದ ಒಂದು ಸಮಸ್ಯೆ. ಸಾಕಷ್ಟು ಪ್ರದೇಶದಲ್ಲಿ ರೈತ ಬಾಂಧವರಿಗೆ ಆರ್ಥಿಕವಾದಂಥ ಇಳುವರಿಯನ್ನು ಇದು ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಜೊತೆಗೆ ಎಲ್ಲ ಪ್ರದೇಶದಲ್ಲೂ, ಅಂದರೆ ಬಯಲುಸೀಮೆ ಪ್ರದೇಶ ಇರ್ಬೋದು ಅಥವಾ ಮಲೆನಾಡು ಪ್ರದೇಶ ಇರ್ಬೋದು, ಎಲ್ಲ ಪ್ರದೇಶಗಳಲ್ಲೂ ಸಹ ಇದರ ಒಂದು ತೀವ್ರತೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಮಗೇನಪ್ಪ ಅಂತ ಹೇಳಿದ್ರೆ ಇಳುವರಿ ಕುಂಠಿತ ಆಗೋದ್ರ ಜೊತೆಗೆ ಆರ್ಥಿಕವಾಗಿ ನಮಗೆ ನಷ್ಟ ಆಗ್ತಕ್ಕಂಥದ್ದನ್ನು ಈಗ ಆಲ್ರೆಡಿ ನಾವು ನಮ್ಮ ಇಲಾಖೆಗಳ ಒಂದು ಏನು ಸರ್ವೆ ರಿಪೋರ್ಟ್ ಏನಿದೆ ಅದರ ಪ್ರಕಾರ ನಾವು ಕಂಡುಕೊಂಡಿದ್ದೇವೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು, ಯಾಕೆ ಬರ್ತದೆ ಎಲೆ ಚುಕ್ಕೆ ರೋಗ ಅಂತ ಹೇಳಿದ್ರೆ, ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ನಾವು ಅವೈಜ್ಞಾನಿಕವಾಗಿ ಒಂದು ತೋಟಗಳ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಅದು ಪ್ರಮುಖವಾಗಿ ನಮ್ಮ ರೈತರು ಎಲ್ಲರೂ ಸಹ ನಾವು ಅರ್ಥ ಮಾಡ್ಕೋಬೇಕಾದಂಥ ಒಂದು ಪರಿಸ್ಥಿತಿ. ಯಾವುದೇ ಒಂದು ತೋಟದಲ್ಲಿ ಗಿಡಗಳು ಚೆನ್ನಾಗಿ ಆರೋಗ್ಯವಾಗಿರಬೇಕು ಅಂತಂದರೆ ತೋಟದಲ್ಲಿ ಮಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು ಒಂದು. ಎರಡನೇದು ಭಾಳ ವಿಶೇಷವಾಗಿ ಏನಪ್ಪ ಅಂತಂದರೆ ತೋಟದಲ್ಲಿ ನಾವು ಸಾವಯವ ಅಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದಾಗ
ನಮಗೆ ಈ ರೋಗ ಮತ್ತು ಕೀಟಗಳ ಒಂದು ಬಾಧೆ ಬರ್ತಕ್ಕಂಥದ್ದು ನಮಗೆ ಕಡಿಮೆ ಆಗ್ತದೆ. ಯಾವಾಗ ನಾವು ಈ ಗದ್ದೆ ಪ್ರದೇಶದಲ್ಲಿ ಅಥವಾ ನೀರು ಬಸಿದೇ ಇರತಕ್ಕಂಥ ಪ್ರದೇಶದಲ್ಲಿ ಅಥವಾ ಜೌಗು ಇರತಕ್ಕಂಥ ಪ್ರದೇಶದಲ್ಲಿ ನಾವು ತೋಟಗಳನ್ನು ಮಾಡ್ತೇವೆ, ಅಂಥ ತೋಟಗಳಲ್ಲಿ ಈ ಎಲೆ ಚುಕ್ಕೆ ರೋಗದ ಬಾಧೆ ಅತಿ ಹೆಚ್ಚಿನ ತೀವ್ರ ಪ್ರಮಾಣದಲ್ಲಿ ಇರುತ್ತೆ. ನೀವು ನೋಡಿ ಬೇಕಾದರೆ ಏನಪ್ಪ ಅಂತಂದರೆ, ಯಾವ ಮಣ್ಣಿನಲ್ಲಿ ನೀರು ಚೆನ್ನಾಗಿ ಬಸಿಯೋದಿಲ್ಲ, ಯಾವ ಮಣ್ಣಿನಲ್ಲಿ ಲವಣಾಂಶಗಳು ಜಾಸ್ತಿ ಇರ್ತದೆ, ಯಾವ ಮಣ್ಣಿನಲ್ಲಿ ಜೌಗು ಅಂಶ ಅಂದರೆ ರಸಸಾರ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಈ ರಸಸಾರ ಹೆಚ್ಚಾದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಉಪ್ಪಿನ ಅಂಶ ಜಾಸ್ತಿ ಆಗ್ತಾ ಹೋಗ್ತದೆ. ಅಂಥ ಸಂದರ್ಭದಲ್ಲಿ ನನ್ನ ಮಣ್ಣಿನ ಆರೋಗ್ಯ ಕುಂಠಿತ ಆಗ್ತದೆ, ಅದರ ಜೊತೆಗೆ ನಮಗೆ ಈ ಒಂದು ಗಿಡಗಳ ಆರೋಗ್ಯನೂ ಸಹ ನಮಗೆ ಕುಂಠಿತ ಆಗ್ತದೆ. ನಾವು ರೋಗ ಬರದೇ ಇರೋ ಹಾಗೆ ಹೇಗೆ ತಡಿಬೇಕು, ಆ ಒಂದು ನಿರ್ವಹಣಾ ಕ್ರಮಗಳು, ಮುಂಜಾಗ್ರತಾ ಕ್ರಮಗಳು ಏನಿದ್ದಾವೆ ಆ ಕ್ರಮಗಳನ್ನು ನಾವು ಅನುಸರಿಸಿದರೆ ಮಾತ್ರ ಖಂಡಿತವಾಗೂ ಈ ಎಲೆ ಚುಕ್ಕೆ ರೋಗದ ನಿರ್ವಹಣೆಯನ್ನು ನಾವು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಂಥ ಕೆಲವು ಕ್ರಮಗಳು ಏನಪ್ಪ ಅಂತ ಹೇಳಿದ್ರೆ, ಯಾವ ಭೂಮಿನಲ್ಲಿ ನೀರು ಚೆನ್ನಾಗಿ ಬಸಿಯೋದಿಲ್ಲ ಅಂತಹ ಭೂಮಿಯಲ್ಲಿ ನಾವು ಬಸಿಗಾಲುವೆಗಳನ್ನು ಮಾಡ್ಕೋಬೇಕು. ಅದು ಬಹಳ ಪ್ರಮುಖವಾಗಿ ನಾವು ಮಾಡಬೇಕಾದಂಥ ಒಂದು ಪದ್ಧತಿ. ಆ ಬಸಿಗಾಲುವೆಗಳನ್ನು ನೀವು ಪ್ರತಿ 2 ಸಾಲಿಗೆ 1 ಸಾಲಾದರೂ ನೀವು ಬಸಿಗಾಲುವೆ ಮಾಡ್ಕೊಳ್ಳಿ, ಅಥವಾ ನೀವು ಈ ಸಬ್ಸರ್ಫೇಸ್ ಡ್ರೈನೇಜ್ ಸಿಸ್ಟಮ್ ಅಂತ ಏನು ಕರಿತೀವಿ, ಅಂದರೆ ನಾವು ಈ ಸೀಪೇಜ್ ಅಂತ ಏನು ಕರಿತೀವಿ, ಆ ಸೀಪೇಜ್ ಸಿಸ್ಟಮಲ್ಲಾದರೂ ನಾವು ಡ್ರೈನೇಜ್ ಸಿಸ್ಟಮನ್ನು ಮಾಡಿಕೊಂಡ್ರೆ ನಮಗೆ ನೀರು ಚೆನ್ನಾಗಿ ಬಸ್ತು ಹೋಗ್ತದೆ. ನೀರು ಚೆನ್ನಾಗಿ ಬಸ್ತು ಹೋಗೋದ್ರಿಂದ ಬೇರುಗಳ ಒಂದು ಆ್ಯಕ್ಟಿವಿಟಿನೂ ಸಹ ನಮಗೆ ಚೆನ್ನಾಗಿರ್ತದೆ, ಅದರ ಜೊತೆಗೆ ಗಿಡದ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಇದು ಒಂದು. ಎರಡನೇದೇನಪ್ಪ ಅಂತಂದರೆ, ನೀರಾವರಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅಗತ್ಯಕ್ಕೆ ತಕ್ಕಷ್ಟು ನಾವು ನೀರನ್ನು ಕೊಡಬೇಕು. ಭಾಳಷ್ಟು ಜನ ರೈತರು ಕೇಳ್ತಾರೆ, ಸರ್ ಒಂದು ಗಿಡಕ್ಕೆ ಒಂದು ದಿನಕ್ಕೆ ಎಷ್ಟು ನೀರು ಕೊಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ನನ್ನ ಉತ್ತರ ಏನಪ್ಪ ಅಂತಂದರೆ, ನಿಮ್ಮ ಹೊಲಕ್ಕೆ ಒಂದು ಗಿಡಕ್ಕೆ ಎಷ್ಟು ನೀರು ಬೇಕು ಅಂತದ್ದು ನಿರ್ಧಾರ ಮಾಡೋರು ಇಬ್ಬರು. ಯಾರು ಅಂತ ಹೇಳಿದ್ರೆ ನಿಮ್ಮ ಹೊಲದ ಮಣ್ಣು ಮತ್ತು ನಿಮ್ಮ ಹೊಲದ ಸುತ್ತಮುತ್ತ ಇರತಕ್ಕಂಥ ವಾತಾವರಣ. ಅವೆರಡಕ್ಕನುಸಾರವಾಗಿ ನಾವು ನೀರನ್ನು ಕೊಡಬೇಕು. ಕಪ್ಪು ಭೂಮಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಒಂದು ಸಾರಿ ನಾವು ಅದರಲ್ಲಿ ಏನಾದರೂ ನಾವು ನೀರಾವರಿಯನ್ನು ಕೊಟ್ಟಾಗ ಅದು ನಮಗೆ ಅದರಲ್ಲಿ ನೀರನ್ನು ತೇವಾಂಶವನ್ನು ಇಟ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಇರೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ನಾವು ಒಂದು 10 ರಿಂದ 12 ದಿವಸಗಳ ಆದ ನಂತರ ನಾವು ನೀರನ್ನು ಕೊಡ್ಬೋದು. ಮರಳು ಮಿಶ್ರಿತ ಭೂಮಿ ಇತ್ತು ಅಥವಾ ನಮಗೆ ಕೆಂಪು ಭೂಮಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಮಗೆ 6 ರಿಂದ 7 ದಿವಸಗಳ ಕಾಲ ನಮಗೆ ಅಂತರದಲ್ಲಿ ನೀರನ್ನು ಕೊಡ್ಬೋದು. ಸೊ ಈ ರೀತಿಯಾಗಿ ನಾವು ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ, ಮಣ್ಣಿನ ನೀರಿನ ಬಸಿಯುವಿಕೆಗೆ ಅನುಗುಣವಾಗಿ, ಮಣ್ಣಿನಲ್ಲಿ ನೀರು ಯಾವ ರೀತಿ ಅದು ತೇವಾಂಶವನ್ನು ಇಟ್ಕೊಳ್ಳುತ್ತೆ ಅದಕ್ಕೆ ಅನುಗುಣವಾಗಿ ನಾವು ನೀರಾವರಿಯನ್ನು ಕೊಟ್ಟಾಗ ನಾವು ಈ ಎಲೆ ಚುಕ್ಕೆ ರೋಗದ ಒಂದು ಬಾಧೆಯನ್ನು ತಪ್ಪಿಸಬಹುದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ನಾವು ಅನಾರೋಗ್ಯಕರವಾಗಿರ್ತಕ್ಕಂಥ ಅಥವಾ ನಮಗೆ ಈ ಒಂದು ಗಿಡಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಏನಾದರೂ ಸ್ವಲ್ಪ ಸುಮಾರು ಇರ್ತಕ್ಕಂಥ ಒಂದು ಗಿಡಗಳನ್ನು ತಂದಾಗ ಆ ಒಂದು ಗಿಡಗಳಲ್ಲೂ ಸಹ ಈ ಒಂದು ಎಲೆ ಚುಕ್ಕೆ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ. ಯಾಕೆಂದರೆ ಅಲ್ಲಿ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಅಥವಾ ಬರ ನಿರೋಧಕ ಶಕ್ತಿ ಆ ಗಿಡಗಳಿಗೆ ಇರೋದಿಲ್ಲ. ಹಾಗಾಗಿ ಉತ್ತಮ ಗುಣಮಟ್ಟದ ಗೋಟುಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಸಹ ಒಂದು ವಿಧಾನ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದರ ಜೊತೆಗೆ ಕಂಪಲ್ಸರಿಯಾಗಿ ಪ್ರತಿಯೊಬ್ಬ ರೈತ ಬಾಂಧವರು ಪ್ರತಿ ವರ್ಷ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಬೇಕು. ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಅದರಲ್ಲಿ ಸಾವಯವ ವಸ್ತುಗಳನ್ನು ಭೂಮಿಗೆ ಸೇರಿಸಬೇಕು. ಅದರಲ್ಲೂ ಸಹ ಸಾವಯವ ಇಂಗಾಲದ ಮಟ್ಟ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಹೋಯಿತು ಅಂದರೆ ಮತ್ತು ಮಣ್ಣಿನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಆಯಿತು ಅಂದರೆ ಈ ಒಂದು ರೋಗದ ಬಾಧೆ ಸ್ವಲ್ಪ ನಾವು ನಿಯಂತ್ರಣದಲ್ಲಿ ಇಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಸಾವಯವಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಪರಿಕರಗಳನ್ನು ಭೂಮಿಗೆ ಹಾಕಬೇಕು. ಅದು ಕೊಟ್ಟಿಗೆ ಗೊಬ್ಬರ ಹಾಕೋದಿರ್ಬೋದು, ಕುರಿ ಗೊಬ್ಬರ ಹಾಕೋದಿರ್ಬೋದು, ಜೀವಾಮೃತವನ್ನು ಮಾಡೋದಿರ್ಬೋದು, ಅಥವಾ ಬೀಜಾಮೃತವನ್ನು ಮಾಡೋದಿರ್ಬೋದು, ಗೋಕೃಪಾಮೃತವನ್ನು ಮಾಡೋದಿರ್ಬೋದು, ಅಥವಾ ಅರ್ಕ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣವನ್ನು ನಾವು ಭೂಮಿಗೆ ಹಾಕೋದಿರ್ಬೋದು. ಇವುಗಳನ್ನು ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಭೂಮಿಯಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಒಂದು ಆರೋಗ್ಯ ಚೇತರಿಕೆ ಆಗ್ತದೆ. ಅದರಿಂದ ನಮಗೆ ನಿರೋಧಕ ಶಕ್ತಿ ಬರಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಬಂದಾದ ನಂತರ ಕೆಲವು ರೈತರು ಏನು ಹೇಳ್ತಾರಪ್ಪ ಅಂತಂದರೆ, ನಾನು ಸಿಂಪರಣೆಯನ್ನು ಮಾಡಬೇಕು. ಆ ಸಿಂಪರಣೆಯನ್ನು ಯಾವ ರೀತಿ ಮಾಡಬೇಕು, ಯಾವ ಒಂದು ರೋಗನಾಶಕವನ್ನು ನಾನು ಸಿಂಪರಣೆ ಮಾಡಬೇಕು. ಇಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ, ನೀವು ನಿಮ್ಮ ಮಟ್ಟದಲ್ಲಿ ಆಗಲಿಲ್ಲ ಅಂತಂದರೆ ಶಿಲೀಂಧ್ರದಿಂದ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗದ ಲಕ್ಷಣವೇ ಬೇರೆ, ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗದ ಲಕ್ಷಣವೇ ಬೇರೆ. ಶಿಲೀಂಧ್ರದಿಂದ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗದಲ್ಲಿ ಆ ಒಂದು ಎಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ನಮಗೆ ಆ ಒಂದು ಮಾರ್ಜಿನ್ ಏನಿರುತ್ತೆ, ಅಂದರೆ ಎಲೆಯ ಒಂದು ಸುತ್ತ ಇರುತ್ತೆ, ಆ ಅಂಚು ಏನಿರುತ್ತಲ್ಲ, ಅಂಚು ಒಣಗಿರೋದಿಲ್ಲ, ಅಂಚು ನಮಗೆ ಕೆಂಪುಗಾಗಿರೋದಿಲ್ಲ. ಆದರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ನಿಮಗೆ ಈ ಭಾಗದಲ್ಲಿ ತುಂಬ ಇದೆ. ಅದರಲ್ಲೂ ಕ್ಸಾಂಥೋಮೋನಾಸ್ ಕಂಪ್ಯಾಸ್ಟ್ರಿಸ್ ಅಂತೇಳಿ ಒಂದು ಆರ್ಗ್ಯಾನಿಸಮ್ ಇದೆ. ಅದರಿಂದ ಬರ್ತಕ್ಕಂಥ ಒಂದು ಏನು ಬ್ಯಾಕ್ಟೀರಿಯಾ ಎಲೆ ಚುಕ್ಕೆ ರೋಗ ಇದೆ, ಅದು ಬಂತು ಅಂತ ಹೇಳಿದ್ರೆ
ಎಲೆ ಸಂಪೂರ್ಣವಾಗಿ ಅಂಚಿನಿಂದ ಕೊಳೆಯುತ್ತಾ ಬರುತ್ತೆ. ಜೊತೆಗೆ ಆ ಒಂದು ಚಿಕ್ಕಿ ಕಲೆಗಳು ಏನಿದ್ದಾವೆ ಆ ಕಲೆಗಳು ಎಲೆಗಳ ಒಂದು ಮೇಲೆ ಮೊದಲು ಪ್ರಾರಂಭವಾಗಿ ನಂತರ ಆ ಒಂದು ಗಿಡದ ಮೇಲೆ ಆ ಗಿಡದ ಕಾಂಡದ ಮೇಲೆ ಚುಕ್ಕೆಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗದ ಒಂದು ಲಕ್ಷಣ. ಈಗ ನಾವು ಶಿಲೀಂಧ್ರದಿಂದ ಬಂದಂಥ ಒಂದು ಏನು ಎಲೆ ಚುಕ್ಕೆ ರೋಗ ಇದೆ ಅದರ ನಿಯಂತ್ರಣ ಮಾಡಲಿಕ್ಕೆ ನಮಗೆ ಉತ್ತಮವಾಗಿರ್ತಕ್ಕಂಥ ಶಿಲೀಂಧ್ರನಾಶಗಳು ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರ್ತವೆ. ಅದರಲ್ಲಿ ಹೆಕ್ಸಾಕೊನಜೋಲ್ ಅಂತ ಹೇಳಿ ಒಂದು ಶಿಲೀಂಧ್ರನಾಶಕ ಬರ್ತದೆ. ಅದನ್ನು 1 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡ್ಬೋದು. ಜೊತೆಗೆ ಪ್ರೋಪಿಕೊನಜೋಲ್ ಅಂತ ಹೇಳಿ ಇನ್ನೊಂದು ಶಿಲೀಂಧ್ರನಾಶಕ ಬರ್ತದೆ. ಅದನ್ನು ಸಹ ನಾವು 1 ಮಿಲಿ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡ್ಬೋದು. ಬಟ್ ಸಿಂಪರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯ ಒಂದು ಗಂಟೆ ಏನಪ್ಪ ಅಂತ ಹೇಳಿದ್ರೆ, ಸಿಂಪರಣಾ ಒಂದು ಎಷ್ಟು ನಾವು ಅದನ್ನು ಒಂದು ಡೋಸೇಜನ್ನು ಹಾಕ್ತೀವಿ. ನಾವು 1 ml ಅಂತ ಹೇಳಿದ್ರೆ 1 ml ಹಾಕೋಬೇಕು. ಅದ್ರ ಜೊತೆಗೆ ನಾವು ಸಿಲಿಕಾನ್ ಅಂಶ ಇರತಕ್ಕಂಥ ಒಂದು ಗಮ್ಮನ್ನು ಹಾಕೋಬೇಕು. ಅಥವಾ ನಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ಶಾಂಪೂನಾದರೂ ನೀವು ಹಾಕೋಬೇಕು. ಅದನ್ನು ಹಾಕ್ಕೊಂಡು ಫಸ್ಟು ಎಲೆಯ ಕೆಳಗಡೆ ಭಾಗದಲ್ಲಿ ಸಿಂಪರಣೆ ಮಾಡಬೇಕು. ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆ ಒಳಗೆ ಇದರ ಒಂದು ಸಿಂಪರಣೆಯನ್ನು ನಾವು ಮಾಡಿದ್ರೆ ಇದು ಭಾಳ ಎಫೆಕ್ಟಿವ್ ಆಗಿ ನಮಗೆ ಅದು ವರ್ಕೌಟ್ ಆಗುತ್ತೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಂತ ಡಾಕ್ಟರ್ ಜಿಯಾವುಲ್ಲಾ ಸಾಹೇಬರು ಸಹ ಆಗಮಿಸಿದ್ದಾರೆ. ಅವರು ಸರ್, ತಾವು ದಯಮಾಡಿ ಈಗ ಇಷ್ಟೊತ್ತು ಕೀಟ ಮತ್ತು ರೋಗ ಬಾಧೆ ಬಗ್ಗೆ ಹೇಳಿದ್ದೀವಿ, ತಾವು ಕೃಷಿ ಇಲಾಖೆಯಲ್ಲಿ ದೊರಕುವಂತಹ ಒಂದು ಪ್ರಮುಖ ಒಂದು 4-5 ಯೋಜನೆಗಳ ಬಗ್ಗೆ ರೈತರಿಗೆ ಮಂದಟ್ಟು ಮಾಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಸರ್. ಹಾಗೆಯೇ ಕೀಟ ರೋಗ ಬಾಧೆಗೆ ತಾವು ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅದಕ್ಕೇನಾದರೂ ರಾಸಾಯನಿಕಗಳು ಅಥವಾ ಸಾವಯವ ಅಥವಾ ಜೈವಿಕವಾಗಿ ಏನಾದರೂ ನೀಡ್ತಾ ಇದ್ದರೆ ಅದ್ರ ಬಗ್ಗೆಯೂ ಸಹ ಮಾಹಿತಿ ಹೇಳಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಈಗ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ಮಾನೋ ಕ್ರಾಪಿಂಗ್ ಅನ್ನೋದು ಬಿಡಬೇಕು. ಅಂದರೆ ಬರೀ ಮೆಕ್ಕೆಜೋಳ ಬೆಳೆಯೋದು ಅಥವಾ ಬರೀ ಒಂದು ರಾಗಿ ಬೆಳೆಯೋದು, ಬರೀ ತೊಗರಿ ಬೆಳೆಯೋದು, ಇದನ್ನು ಬಿಡಬೇಕು. ನಾವೀಗ ತೋಟಗಾರಿಕಾ ಜಿಲ್ಲೆ ನಮ್ಮದಾಗಿರೋದ್ರಿಂದ ಅಡಿಕೆನಲ್ಲಿ ನಮಗೆ ಕಾಫಿ ಬೆಳೀಲಿಕ್ಕೆ ಅವಕಾಶ ಇದೆ, ಕೋಕೋ ಬೆಳೀಲಿಕ್ಕೆ ಅವಕಾಶ ಇದೆ, ವೀಳ್ಯದೆಲೆ ಬೆಳೀಲಿಕ್ಕೆ ಅವಕಾಶ ಇದೆ, ಆಮೇಲೆ ನಮ್ಮ ಕರಿಮೆಣಸು ಬೆಳೀಲಿಕ್ಕೆ ಅವಕಾಶ ಇದೆ, ಜಾಯಿಕಾಯಿ ಬೆಳೀಲಿಕ್ಕೆ ಅವಕಾಶ ಇದೆ, ಯಾಲಕ್ಕಿ ಬೆಳೀಲಿಕ್ಕೆ ಅವಕಾಶ ಇದೆ. ಈ ಇನ್ನಿತರೆ ಸಾಕಷ್ಟು ಬೆಳೆಗಳನ್ನು ಬೆಳೀಲಿಕ್ಕೆ ನಮಗೆ ಅವಕಾಶ ಇದೆ. ಅಂದರೆ ನಾವೀಗ ಅಂತರವನ್ನು ಜಾಸ್ತಿ ಇಟ್ಕೋಬೇಕು. ಅಡಿಕೆನಲ್ಲಿ ನಮಗೆ ಚಾಲೆಂಜಸ್ ಜಾಸ್ತಿ ಇದೆ. ಈಗ ರೋಗಗಳಿದ್ದಾವೆ, ಆಮೇಲೆ ಕೀಟಗಳು ಇದ್ದಾವೆ. ಈಗ ಕೃಷಿ ಇಲಾಖೆ ಪ್ರಮುಖ ಕಾರ್ಯಕ್ರಮಗಳಂದರೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಇದೆ, ತುಂತುರು ನೀರಾವರಿ ಘಟಕಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ 90% ಸಹಾಯಧನದಲ್ಲಿ. ಅದು ಸಾಮಾನ್ಯ ರೈತರಿಗೂ ಮತ್ತು SC ST ರೈತ ಬಾಂಧವರಿಗೂ ಏಕ ಪ್ರಮಾಣದ ಸಬ್ಸಿಡಿದಲ್ಲಿ ಸಿಗುತ್ತೆ. ತಾವೆಲ್ಲರೂ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅದರ ಲಾಭವನ್ನು ಪಡಿಬೋದು. ಇನ್ನೊಂದು ಫಾರ್ಮ್ ಮೆಕಾನೈಸೇಷನ್ ಅಂತೀವಿ ನಾವು. ಕೃಷಿ ಯಾಂತ್ರೀಕರಣದಲ್ಲಿ ನಮಗೆ ರೋಟೋವೇಟ್ರಿಂದ ಹಿಡಿದು ಬೇರೆ ಎಲ್ಲ ವುಡ್ ಚಿಪ್ಪರ್, ಪಲ್ವರೈಸರ್, ಶ್ರೆಡ್ಡರ್, ಆಮೇಲೆ ನಮ್ಮ ಆಗ್ರೋ ಪ್ರೊಸೆಸಿಂಗ್ ಅಂತಿದೆ. ಕೃಷಿ ಸಂಸ್ಕರಣೆಯಲ್ಲಿ ನಮಗೆ ಹಿಟ್ಟಿನ ಗಿರಣಿಗಳು, ಖಾರ ಕುಟ್ಟೋ ಮಿಷಿನ್, ಇವೆಲ್ಲ ಕೃಷಿ ಇಲಾಖೆಯಿಂದ 50% ಸಹಾಯಧನದಲ್ಲಿ ಲಭ್ಯವಿದ್ದಾವೆ. ತಾವೆಲ್ಲರೂ ಯಾರು ಮೊದಲನೇ ಆದ್ಯತೆ ಮೇಲೆ ಅರ್ಜಿ ಸಲ್ಲಿಸ್ತಿರೋ ಆ ಆದ್ಯತೆ ಮೇಲೆ ನಮ್ಮ ರೈತ ಸಂಪರ್ಕ ಕೇಂದ್ರದವರು ಆನ್ಲೈನಲ್ಲಿ ಅರ್ಜಿ ಸ್ವೀಕಾರ ಮಾಡಿ ಇದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸಬ್ಸಿಡಿ ದರದಲ್ಲಿ ತಮಗೆ ಸಿಗುತ್ತೆ. ಈ ಸವಲತ್ತು ಆರ್ಥಿಕವಾಗಿ ಸಿಗೋದಕ್ಕಿಂತ ಹೆಚ್ಚಿನದಾಗಿ ತಾಂತ್ರಿಕ ಮಾಹಿತಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ. ಆದರೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಬರೀ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಿಮಗೆ ಸಿಗಲ್ಲ. ಅಲ್ಲಿ ಕೃಷಿಯವರು ಇರ್ತಾರೆ, ತೋಟಗಾರಿಕೆಯವರು ಇರ್ತಾರೆ, ರೇಷ್ಮೆನವರು ಇರ್ತಾರೆ. ನಮ್ಮ ಡಾಕ್ಟರ್ ಮುರುಗೇಶಪ್ಪನವರು ಹೇಳಿದಾಗೆ ರೇಷ್ಮೆನೂ ಒಂದು ಒಳ್ಳೆ ಬೆಳೆ. ಈಗ ನಾವು ಬರೀ ಬೆಳೆ ಪದ್ಧತಿ ಅಂದರೆ ಬರೀ ಏಕ ಬೆಳೆ ಪದ್ಧತಿ ಬಗ್ಗೆ ನಾವು ಎಂದು ಮಾತಾಡೋದು ಬಿಟ್ಟು ಆಲ್ರೆಡಿ ಈಗ ಒಂದು 5-10 ವರ್ಷ ಆಗಿದೆ. ನಾವು ಸಮಗ್ರ ಕೃಷಿ ಪದ್ಧತಿ ಅಂತೀವಿ. ಅಂದರೆ ಕೃಷಿನೂ ಬೇಕು ನಮಗೆ, ಒಂದೇ ಹೊಲದಲ್ಲಿ ತೋಟಗಾರಿಕೆ ಬೆಳೆಗಳು ಬೇಕು, ಹೈನುಗಾರಿಕೆ ಬೇಕು, ಪಶು ಸಂಗೋಪನೆ ಬೇಕು, ಕುರಿ ಸಾಕಾಣಿಕೆ ಬೇಕು, ಕೋಳಿ ಸಾಕಾಣಿಕೆ ಬೇಕು, ಜೊತೆಗೆ ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ ಸಹಿತ ನಾವು ಇವಾಗ ಒಂದು ಹೊಲದಲ್ಲಿ ಎಲ್ಲ ಸೇರಿಸ್ತಾ ಇದ್ದೀವಿ. ಅಂದರೆ ಇದರಲ್ಲಿ ಒಂದು ಏನಾದರೂ ತೊಂದರೆಗೆ ಒಳಪಟ್ಟರೆ ಬೇರೆ ಒಂದು ಘಟಕ ಏನಿದೆ ರೈತರ ಕೈ ಹಿಡಿತದೆ. ರೈತ ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾನೆ, ಜಾಸ್ತಿ ಲಾಭ ಬರುತ್ತೆ ಅನ್ನೋದು ಇದರ ದೃಷ್ಟಿಕೋನ. ಅದಲ್ಲದೆ ಸುಸ್ಥಿರ ಕೃಷಿ. ಈಗ ನಮ್ಮ ಡಾಕ್ಟರ್ ಬಸವನಗೌಡರು ಒಂದೇ ಸಾರಿ ನಿಮಗೆ ಕೆಮಿಕಲ್ಸ್ ಬಳಸ್ರಿ ಅಂತ ಹೇಳಿಲ್ಲ. ಹೊಲ ಸ್ವಚ್ಛವಾಗಿ ಇಟ್ಕೊಳ್ರಿ, ಟ್ರೆಂಚ್ ತೆಗೀರಿ, ಇವೆಲ್ಲ ಬೇಸಾಯ ಪದ್ಧತಿಗಳನ್ನ ಮೊದಲೇ ಹೇಳಿದರು. ನಮ್ಮ ಕೈ ಮೀರಿ ಹೋದಾಗ, ಪ್ರಕೋಪ ಜಾಸ್ತಿ ಆದರೆ ಆವಾಗಷ್ಟೇ ನಾವು ಕೆಮಿಕಲ್ಸಿಗೆ ಹೋಗಬೇಕು. ಅದಕ್ಕೆ ನಾವು ಸುಸ್ಥಿರ ಕೃಷಿ ಅಂತೀವಿ. ಅಂದರೆ ಪರಿಸರಕ್ಕೂ ಧಕ್ಕೆ ಆಗಬಾರ್ದು, ಪರಿಸರ ಸ್ನೇಹಿ ಕೃಷಿ ನಮ್ಮದಾಗಿರಬೇಕು. ಅದೇ ರೀತಿ ನಾವೆಲ್ಲ ಹಸು ಸಾಕಬೇಕು.
ಅದರಲ್ಲಿ ಜೀವಾಮೃತ ತಯಾರು ಮಾಡ್ಬೋದು, ಗೋಕೃಪಾಮೃತ ತಯಾರು ಮಾಡ್ಬೋದು. ಗೋಕೃಪಾಮೃತ ಅಂದರೆ ನೀವೆಲ್ಲರೂ ಒಂದು ಕಲ್ಚರ್ 1 ಲೀಟ್ರ್ ಇಸ್ಕೊಂಬಂದ್ರೆ ಯಾರ ಹತ್ರನಾರು, ಅಂದರೆ ಅದನ್ನು ಮುಚ್ಕೊಂಡು ಬರಬಾರ್ದು. ಅದನ್ನು ಒಂದು ತೂತು ಹಾಕ್ಕೊಂಡು ಅದ್ರ ಏರೋಬಿಕ್ ಬ್ಯಾಕ್ಟೀರಿಯಾ ಇರುತ್ತೆ ಅದರಲ್ಲಿ, ಅದನ್ನು ತೊಗೊಂಬಂದಾಗ 200 ಲೀಟ್ರ್ ಅದನ್ನು ನೀವು ಮಾಡ್ಕೋಬೋದು. ಬೆಲ್ಲ ಮತ್ತು ಮಜ್ಜಿಗೆ ಸೇರಿಸಿ ಒಂದು 4-5 ದಿವಸ ನೀವು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ತಿರುಗಾಡಿದ್ರೆ ಅದನ್ನು ಒಳ್ಳೆ ವಾಸನೆ ಬರ್ತದೆ. 5-6 ದಿವಸ ಆದಮೇಲೆ ಅದು ಗೋಕೃಪಾಮೃತ ಅಂತೀವಿ ನಾವು. ಅದನ್ನು ನಾವು ಡ್ರಂಚಿಂಗಲ್ಲಾದರೂ ಕೊಡ್ಬೋದು, ಸ್ಪ್ರೇನಲ್ಲಾದರೂ ಕೊಡ್ಬೋದು. ಆಮೇಲೆ ನಾವು ಇಷ್ಟೆಲ್ಲ ಈಗ ಮಾತಾಡಿದ್ವಿ, ಎಲೆ ಚುಕ್ಕೆ ರೋಗದ ಬಗ್ಗೆ ಮಾತಾಡಿದ್ವಿ, ಆಮೇಲೆ ನುಷಿ ಬಗ್ಗೆ ಮಾತಾಡಿದ್ವಿ. ಈಗ ಕೆಲವು ಭಾಗದಲ್ಲಿ ಇದನ್ನು ಪ್ರಯೋಗ ಮಾಡಿದ್ದಾರೆ. ನಾವು ಪ್ರೊಫೈಲಾಕ್ಟಿಕ್ ಮೆಜರ್ ಅಂತೀವಿ. ಪ್ರತಿ 15 ದಿವಸ ಗೋಕೃಪಾಮೃತ ಅಥವಾ ಜೀವಾಮೃತ ಒಂದು 50% ನೀರಿನ ಜೊತೆ ಸೇರಿಸಿ ಸಿಂಪಡಣೆ ಮಾಡಿದಾದಲ್ಲಿ ಆ ಗಿಡಗಳಿಗೆ ಒಳಗಿಂದ ರೋಗ ನಿರೋಧಕ ಶಕ್ತಿ ಬರುತ್ತೆ. ಆಮೇಲೆ ನಾವು ಈ ರಾಸಾಯನಿಕಗಳಿಗೆ ಹೋಗೋ ಅವಶ್ಯಕತೆಯೂ ಇರಲ್ಲ. ಇದನ್ನು ಸಹಿತ ನಮ್ಮ ಹೆದ್ನೆ ಗ್ರಾಮದ ರೈತರು, ಆಮೇಲೆ ಸುತ್ತಮುತ್ತಲಿನ ಹುಚ್ಚವನಹಳ್ಳಿ ಗ್ರಾಮದ ರೈತರು, ಮಾಯ್ಕೊಂಡದವರು ಎಲ್ಲ ಇದನ್ನು ಪ್ರಯೋಗ ಮಾಡಬೇಕು. ಇವತ್ತಿನ ಪ್ರಯೋಗ ಮಾಡಿ ಅದನ್ನು ಅಕ್ಕಪಕ್ಕದ ರೈತರಿಗೆ ತಿಳಿಸಿದರೆ ಬಹಳ ಪರಿಣಾಮಕಾರಿ ಆಗುತ್ತೆ. ಹಾಗೆಯೇ ನಮ್ಮಲ್ಲೊಬ್ಬರು ವಿಶೇಷ ವ್ಯಕ್ತಿತ್ವ ಉಳ್ಳ ಪ್ರಗತಿಪರ ರೈತರು ಇದ್ದಾರೆ ಅಂತ ಹೇಳಿದೆ ನಾನು. ಅವರು ಡಾಕ್ಟರ್ ಮುರುಗೇಶಪ್ಪನವರು. ಅವರು ರೈತನ ಕುರಿತು ಒಂದೆರಡು ಮಾತಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ನಮ್ಮ ರೈತರು ಕೇಳ್ತಿದ್ರು ಏನು ಸಹಕಾರ ಸಿಗ್ತತಿ, ತೋಟಗಾರಿಕೆ ಇಲಾಖೆದ್ದು ಏನು ಸಹಕಾರ ಸಿಗ್ತತಿ, ನಮ್ಮ ಕೃಷಿ ಇಲಾಖೆದ್ದು ಏನು ಸಹಕಾರ ಸಿಗ್ತತಿ ಅಂತಕ್ಕಂಥ ಮಾಹಿತಿಗೆ ಅವರು ಸೂಕ್ತ ಉತ್ತರ ಕೊಟ್ಟಿದ್ದಾರೆ. ತೋಟಗಾರಿಕೆ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ. ಅವರು ಸತಿಗೆ ಬೇಕಾದಷ್ಟು ಕೃಷಿ ಹೊಂಡಗಳು ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ಮತ್ತು ಬೇರೆ ಬೇರೆ ಅನೇಕ ವಿಧವಾದ ಸವಲತ್ತುಗಳನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ಟ್ಯಾಕ್ಟ್ರ್ ಸಬ್ಸಿಡಿಗಳು ಸಿಗ್ತಾ ಇದ್ದಾವೆ. ಹೊಸ ಟ್ಯಾಕ್ಟ್ರಿ ತಗೊಂಡವ್ರಿಗೆ ಅನೇಕ ಉಪಕರಣಗಳಿಗೆ ಸಿಗ್ತವೆ. ಎಲ್ಲವನ್ನು ತಗೊಂಡು ಸದುಪಯೋಗ ಪಡಿಸ್ಕೊಳ್ರಿ. ನಾನು ರೈತರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಈ ರೋಗಗಳು ಸರ್ವೇ ಸಾಮಾನ್ಯ ಬಂದೇ ಬರ್ತವೆ. ರೋಗಗಳು ಬರೋದಕ್ಕಿಂತ ಮುಂಚೆ ನಾವು ನಮ್ಮ ಮಣ್ಣನ್ನು ಫಲವತ್ತಾಗಿ ಇಟ್ಕೊಳ್ಬೇಕು. ಅದನ್ನ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಯಾವುದೇ ಒಂದು ರೋಗ ತಡೆಗಟ್ಟೋ ಶಕ್ತಿ ಬರ್ತೈತಿ. ಮಣ್ಣು ಫಲವತ್ತಾಗಿದ್ದರೆ ನಮ್ಮ ಬೆಳೆಗಳು ಸುರಕ್ಷಿತವಾಗಿರ್ತವೆ. ಆ ಮಣ್ಣಿನಿಂದ ಬಂದಿರತಕ್ಕಂಥ ಉತ್ಪಾದನೆಗಳು ನಮ್ಮ ಆರೋಗ್ಯವನ್ನು ಕಾಪಾಡ್ತವೆ. ನಾವಿವತ್ತು ಮಣ್ಣನ್ನು ಕೆಡಿಸಿದ್ದೀವಿ, ನಮ್ಮ ಭೂತಾಯಿನ ಹಾಳು ಮಾಡಿದ್ದೀವಿ. ಮುಂದಿನ ಪೀಳಿಗೆಗೆ ಇದನ್ನ ರಕ್ಷಣೆ ಮಾಡ್ಕೊಂಡು ನಾವು ಜೀವಂತವಾಗಿ ಇಟ್ಟರೆ ಮಾತ್ರ ಎಲ್ಲದು ಉಳಿತತಿ, ಇಲ್ಲದ್ರೆ ಸಾಧ್ಯ ಇಲ್ಲ. ಮುಂದೆ ನಾವು ಬರಡು ಭೂಮಿಯನ್ನು ಕೊಟ್ಟೋಗ್ಬೇಕಾಗ್ತತಿ. ಇದನ್ನು ನಮ್ಮ ರೈತರ ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಮನೆಯಲ್ಲಿ 1-2 ಆಕಳುಗಳು ಸಾಕ್ರಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರ ಆರೋಗ್ಯ ಸುಧಾರಿಸ್ತತಿ. ಮತ್ತು ಜೀವಾಮೃತ, ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಳ್ಳೋದು, ಇಂಥವನ್ನ ಜಾಸ್ತಿ ಮಾಡಿ ನಮ್ಮ ಭೂಮಿನ ಸದೃಢವನ್ನು ಮಾಡಿರಿ ಅಂತಕ್ಕಂಥ ಮಾಹಿತಿನ ನಾನು ಹೇಳಕ್ಕೆ ಬಯಸ್ತೀನಿ. ಮತ್ತು ಅಂತರ ಬೆಳೆಗಳನ್ನ ಜಾಸ್ತಿ ಮಾಡಿರಿ. ಯಾವುದೇ ಒಂದು ಬೆಳೆಗಳು ಒಂದೇ ಏಕ ಬೆಳೆಯಲ್ಲಿ ನಾವು ನೆಚ್ಕೊಳೋದು ಬೇಡ. ಇವತ್ತು ಅಡಿಕೆ ಸಾಕಷ್ಟು ಆದಾಯ ತಂದು ಕೊಡ್ತಾಯಿತಿ. ಹಾಗೆಯೇ ನಮ್ಮೊಡನೆ ಇವತ್ತು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಶ್ರೀಯುತ ರಾಜಶೇಖರಪ್ಪನವರು ಸಹ ಆಗಮಿಸಿದ್ದಾರೆ. ಅವರು ಸಂಕ್ಷಿಪ್ತವಾಗಿ ರೈತರನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಹೇಳ್ತೀನಿ. ದಯಮಾಡಿ ರಾಜಶೇಖರಪ್ಪನವರು. ನಿಜವಾಗ್ಲೂ ಕೃಷಿಯನ್ನು ನಾನು ಆಗಲೇ ಹೇಳಿದೆ, ದಯವಿಟ್ಟು ಯಾರೂ ಕೃಷಿಯನ್ನು ಬಿಡಬಾರ್ದು. ಅವರೆಲ್ಲ ಹೋಗಿ ಬರಲಿ. ಆದರೆ ನೀವು ಮಾತ್ರ ಹಳ್ಳಿಯನ್ನು ಬಿಟ್ಟು ಟೌನಿಗೆ ಬರಬೇಡ್ರಿ. ಯಾಕೆಂದರೆ ಎಲ್ಲರೂ ವಾಪಸ್ ಬರ್ತಾಯಿದ್ದೀವಿ. ಫಾರಮ್ ಹೌಸು, ತೋಟ, ಗಾಳಿ, ಪೊಲ್ಯೂಷನ್ನು, ನೀರಿಲ್ಲ ಅಂತಕ್ಕಂಥದ್ದನ್ನು ಎಲ್ಲರೂ ಅಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸು, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಬರ್ತಾಯಿದ್ದೀವಿ ಬಂಧುಗಳೇ. ನಂದು ಸಂದೇಶ ಏನು ಅಂದರೆ, ಎಲ್ಲೋದ್ರೂ ನಾವು ಇಲ್ಲಿಗೆ ಬರಬೇಕು. ಕೊರೋನಾದಾಗಿದ್ದಾಗ ಎಲ್ಲ ನಾವು ಹಳ್ಳಿಗೆ ಬಂದೀವಿ. ಆ ಕೊರೋನಾದಲ್ಲಿ ಎಲ್ಲೈತೆ ನಮ್ಮ ಮನೆ ಅಂತ ಹುಡ್ಕೊಂಬಂದೀವಿ 20% ಜನ. ದಯವಿಟ್ಟು ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಕೃಷಿ ಇಲ್ಲದ್ರೆ ಯಾವ ದೇಶನೂ ಮುಂದುವರಿಯೋಕ್ಕೆ ಸಾಧ್ಯವಿಲ್ಲ. ನೀವಾಗಲೇ ನೋಡಿದ್ದೀರಾ. ನಾನು ಹೇಳೋದು ಒಂದೇನು ಅಂದರೆ, ಭೂಮಿಯನ್ನು ಉಳಿಸ್ರಿ, ನೀರನ್ನು ಸದುಪಯೋಗ ಮಾಡ್ಕೊಳ್ರಿ. ನೀವು ತಿಳ್ಕೊಂಡಿದ್ದಂಗೆ ಬೋರ್ವೆಲ್ ನೀರೆಲ್ಲ ಆರೋಗ್ಯಕರವಾದ ನೀರು ಅಲ್ಲ. ನೀವು ಸುಮ್ಮನೆ ಬೋರ್ವೆಲ್ ರನ್ ಮಾಡಿ 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 ನೋಡಿ, ಅದನ್ನು ಒಂದು ಸ್ವಲ್ಪ ಒಣಗಿಸಿ ನೋಡಿ, ಮೇಲೆ ಪೌಡ್ರ್ ಹಚ್ಕೊಂಡಂಗೆ ಆಗಿರ್ತೈತೆ. ಅದು ಭೂಮಿಯಲ್ಲಿರ್ತಕ್ಕಂಥ ಒಳಗಿರ್ತಕ್ಕಂಥ ಲವಣಗಳನ್ನು ಮ್ಯಾಲಕ್ಕೆ ಬಾ ನನ್ನ ಸಾಯಿಸು ಅಂತ. ಅದು ಲವಣಗಳು ಅಲ್ಲೇ ಇರ್ಬೇಕವು. ನಾವು ಲವಣಗಳನ್ನು ನಮ್ಮ ಇವ್ರು ಹೇಳಿದರು, ಬಸವನಗೌಡರು ಹೇಳಿದ್ರು, ಲವಣಗಳು ಕೆಳಗೆ ಹೋಗಬೇಕು, ಇಲ್ಲ ಹರಿದು ಹೊರಗೆ ಹೋಗಬೇಕು.
ಉಂಡ ಆಹಾರ ಪಚನವಾಗಿ ಹೊರಗೋಗ್ಬೇಕು. ಇಲ್ಲದ್ರೆ ಎಲ್ಲರೂ ಅಲ್ಲಿ ಬಂತು ಅಂದರೆ ನಿಮ್ಮ ಭದ್ರಾ, ತುಂಗಭದ್ರಾ ಎಲ್ಲ ಡ್ಯಾಮಿನ ನೀರುಗಳು ಏನದಾವೆ ಅಲ್ಲಿ ಜಮೀನುಗಳೆಲ್ಲ ನೋಡಿಬಿಟ್ರೆ ಬುದು ಅಂತವೆ, ಬುಸುಬು, ಸಲೈನ ನಾಲ್ಕನೇ ಉಪ್ಪು, ಚೌಳು, ಜೌಗು ಆಗ್ತವೆ. ಆದ್ದರಿಂದ ನೀರಾವರಿನ ಅಚ್ಚುಕಟ್ಟಾಗಿ ಮಾಡಿರಿ, ಅರಿತು ಮಾಡಿರಿ, ಸಾವಯವ ಗೊಬ್ಬರಗಳನ್ನು ಬಳಸ್ರಿ. ನಿಮ್ಮ ತೋಟದ ಅಥವಾ ಯಾವುದೇ ಜಮೀನಾದರೂ ಕವರ್ ಮಾಡಿರಿ, ಮುಚ್ಚ್ರಿ. ಆವಾಗ ಕೆಳಗಡೆ ಪ್ರಕೃತಿದತ್ತವಾದ ಎರೆಹುಳುಗಳು ಆ್ಯಕ್ಟಿವ್ ಆಗ್ತವೆ. ಎರೆಹುಳು ಆ್ಯಕ್ಟಿವ್ ಆದಾಗ ನಾವೆಷ್ಟು ಕೊಟ್ಟರು ಅದನ್ನ ಕೊಂಡ್ಕೊಳಕ್ಕಾಗಲ್ಲ. ಅಷ್ಟು ಇರ್ತಕ್ಕಂಥ ತ್ಯಾಜ್ಯಗಳನ್ನೆಲ್ಲ ತಿಂದು ನಮಗೆ ಗೊಬ್ಬರ ಕೊಡ್ತವೆ. ಇವತ್ತಿನ ದಿವಸ ನಾವು ಹಾಕಿರ್ತಕ್ಕಂಥ ರಸಗೊಬ್ಬರ, ನಾವು ಹೊಡಿತಕ್ಕಂಥ ಔಷಧಿಯಿಂದ ಅವೆಲ್ಲ ಸತ್ತೋಗಿದ್ದಾವೆ. ನಾವು ಕೃತಕವಾಗಿ ಅವಕ್ಕೆ ದೊರಕಿಸ್ಬೇಕಾಗತ್ತೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಆ ಬಸವೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ, ನೀವೆಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಸುಮಾರು ಒಂದು 16 ಎಕರೆ ಅಡಿಕೆ ತೋಟ, ಸುಮಾರು ಒಂದು 40-50 ಬೋರ್ ಹಾಕ್ಸಿ ಭಾಳ ನೊಂದ್ಕೊಂಡಿದ್ವಿ. ಕೃಷಿ ಹೊಂಡ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ನಾನು ನನ್ನ ಎಫರ್ಟ್ ಹಾಕಿ ಕೃಷಿ ಹೊಂಡ ಮಾಡಿದ ಮೇಲೆ ಸರ್ವಸತ್ಗೆ ಬಂದಲ್ಲಿ ಒಂದು ವಿಡಿಯೋ ಮಾಡಿಬಿಟ್ಟು ನೇಗಿಲು ಕಾರ್ಯಕ್ರಮದಲ್ಲಿ ನಂದು ಸಹ ಒಂದು ಕಾರ್ಯಕ್ರಮ ಬಂತು ಟಿ ವಿಯಲ್ಲಿ. ತುಂಬ ನನಗೆ ಅನುಕೂಲ ಆಯಿತು. ಇದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮ್ಮ ಬಸನಗೌಡರಿಗೆ. ಸರ್, ಇತ್ತೀಚಿನ ದಿನಗಳಲ್ಲಿ ನಾನು ಭಾಳ ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀನಿ, ತೋಟದಲ್ಲಿ ಜಿಪ್ಸಮ್ಮು ಮತ್ತು ಕಾಳು ರೂಪದಲ್ಲಿ ಸುಣ್ಣ ಬರ್ತಾಯಿದೆ. ಇದು ತೋಟದ ಬಳಕೆಗೆ ಸೂಕ್ತವ, ಪೂರಕವೋ ಮಾರಕವೋ? ದಯವಿಟ್ಟು ಇದನ್ನು ತಿಳಿಸಿ ಸರ್ ನನಗೆ. ನಾನು ಹೇಳ್ತೀನಿ ಏನಪ್ಪ ಅಂತಂದರೆ, ನಮ್ಮ ಈ ಬಯಲುಸೀಮೆ ಭಾಗದಲ್ಲಿ ಎಲ್ಲಿ ರಸಸಾರ ನಮಗೆ 7ರಿಂದ 8 ಇರುತ್ತದೆ ಅಂಥ ಕಡೆ ಮಾತ್ರ ನಾವು ಜಿಪ್ಸಮ್ಮನ್ನು ಎಕರೆಗೆ 3 ಕ್ವಿಂಟಲ್ಲು ಬಳಕೆ ಮಾಡ್ಕೋಬೋದು. ಎಲ್ಲಿ ರಸಸಾರ ಕಡಿಮೆ ಇರತಕ್ಕಂಥ ಪ್ರದೇಶಗಳೇನಿದ್ದಾವೆ, ಅಲ್ಲಿ ರಸಸಾರ ಏನಾದರೂ 6ಗಿಂತ ಕಡಿಮೆ ಇತ್ತು ಅಂತಂದರೆ ಅಂಥ ಕಡೆ ಮಾತ್ರ ಸುಣ್ಣವನ್ನು ಬಳಕೆ ಮಾಡ್ಕೋಬೇಕು. ಬಯಲುಸೀಮೆ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಸುಣ್ಣವನ್ನು ಬಳಕೆ ಮಾಡಬೇಡಿ, ಇಲ್ಲಿ ನಮಗೆ ಸೂಕ್ತ ಆಗೋದಿಲ್ಲ. ನಾವೇನಾದರೂ ನೀರಾವರಿ ಪ್ರದೇಶ ಇತ್ತು, ಅಲ್ಲಿ ನಮಗೆ ಏನಾದರೂ ರಸಸಾರ 7ರಿಂದ 8 ಇತ್ತು ಅಂತಂದರೆ ಅಲ್ಲಿ ಮಾತ್ರ ಜಿಪ್ಸಮನ್ನು ಸಜೆಸ್ಟ್ ಮಾಡಿ. ಜಿಪ್ಸಮನ್ನು ಪ್ರತಿ 1 ವರ್ಷಕ್ಕೊಮ್ಮೆನಾದರೂ ನೀವು ಅದನ್ನು ಭೂಮಿಗೆ ಹಾಕಿದರೆ ಭೂಮಿಯ ಒಂದು ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಚೆನ್ನಾಗಾಗುತ್ತೆ, ತೋಟಕ್ಕೆ ಅನುಕೂಲ ಆಗುತ್ತೆ. ಸರ್, ನನ್ನ ಹೆಸರು ರುದ್ರೇಶ್ ಅಂತ ಹೇಳ್ಬಿಟ್ಟು ಮಾಯ್ಕೊಂಡ. ಈ ಅಡಿಕೆ ಗಿಡಗಳು ಮೇಲೆಲ್ಲ ಬೆಂಡ್ ಆಗ್ತಾ ಇದ್ದಾವೆ, ಅದಕ್ಕೆ ಕಾರಣ ಏನು ಮತ್ತು ಯಾವ ರೀತಿ ನಾವು ಇದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಉತ್ತರ ಹೇಳ್ಬೇಕು ಸರ್. ಅಡಿಕೆ ಗಿಡಗಳು ಬೆಂಡಾಗಲಿಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಬೇರಿನ ರಚನೆ. ಯಾವ ಒಂದು ಅಡಿಕೆ ತೋಟದಲ್ಲಿ ಬೇರುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ ಅಂಥ ಸಂದರ್ಭದಲ್ಲಿ ಅಡಿಕೆ ಗಿಡಗಳು ಬೆಂಡಾಗ್ತಾ ಹೋಗ್ತದೆ. ಒಂದು. ಎರಡನೇದು, ಅಡಿಕೆ ಗಿಡಗಳಲ್ಲಿ ಆ ಒಂದು ಗಟ್ಟಿ ಪದರ ಏನಾದರೂ ಸಿಕ್ತು ಅಂದರೆ, ನಾವು ನಾಟಿ ಮಾಡಿದ ಮೇಲೆ ಅದು ಕೆಳಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗಟ್ಟಿ ಪದರ ಸಿಕ್ಕಾಗ ಸಹ ನಮಗೆ ಬೆಂಡಾಗಲಿಕ್ಕೆ ಕಾರಣ ಆಗುತ್ತೆ. ಮೂರನೇ ಕಾರಣ ಏನಪ್ಪ ಅಂತಂದರೆ ಪೋಷಕಾಂಶದ ಕೊರತೆ. ಅದರಲ್ಲೂ ಸಹ ಜಿಂಕ್ ಪೋಷಕಾಂಶ ಮತ್ತು ಬೋರಾನ್ ಪೋಷಕಾಂಶದ ಒಂದು ಕೊರತೆ ಆದಾಗ ನಮಗೆ ಬೆಂಡಾಗ್ತದೆ. ಸೊ ಇದು ಯಾವ ಕಾರಣಕ್ಕೆ ಬರುತ್ತಪ್ಪ ಅಂತ ಹೇಳಿದ್ರೆ, ಅತಿ ಹೆಚ್ಚಾಗಿ DAP ಗೊಬ್ಬರವನ್ನು ಯಾರು ಅಡಿಕೆ ತೋಟದಲ್ಲಿ ಬಳಸ್ತೀರಿ ಅಂಥ ತೋಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ, ನೀರು ಬಸಿದೇ ಇರತಕ್ಕಂಥ ತೋಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಏನಂದರೆ ಹೇಳಪ್ಪ ಅಂದರೆ, ಮೊದಲು ಏನು ಮಾಡಬೇಕು ಅಂತಂದರೆ, ಒಂದು ಬಸಿಗಾಲುವೆಯನ್ನು ತೆಗಿಬೇಕು ಅದರ ಸುತ್ತಲೂ, ಅಥವಾ ನಾವು ಈ ಒಂದು ಗಿಡದ ಸುತ್ತಲೂ ನಾವು ಲೂಸ್ ಮಾಡೋದು ಅಂತ ಏನು ಕರಿತೀವಿ. ಆ ಲೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಬೇರುಗಳು ಉಸಿರಾಡಲಿಕ್ಕೆ ತೊಂದರೆ ಆಗೋದಿಲ್ಲ, ಬೇರುಗಳು ಚೆನ್ನಾಗಿ ಉಸಿರಾಡುತ್ತೆ. ಜೊತೆಗೆ ಪ್ರತಿ ಒಂದು ಗಿಡಕ್ಕೆ ಒಂದು ಅರ್ಧ kg ಜಿಪ್ಸಮ್ ಹಾಕಿ, ಅದರ ಜೊತೆಗೆ ಒಂದು 30 ಗ್ರಾಮು ಜಿಂಕು, 20 ಗ್ರಾಮು ಬೋರಾನನ್ನು ಹಾಕಿ ಆ ಗಿಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತದೆ. ಸರ್, ಈ ನುಸಿ ರೋಗ ಮತ್ತು ಎಲೆ ಚುಕ್ಕಿ ರೋಗ ಹೇಳಿದ್ರಲ್ಲ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಬರೀ ಔಷಧಿ ಒಂದೇ ಸಾಧ್ಯನೋ, ಅಥವಾ ಅದರಲ್ಲಿ ಅಂತರ ಬೆಳೆಗಳು ಬೆಳೆದ್ರೆ ಆ ನುಸಿ ರೋಗ ಮತ್ತು ಎಲೆ ಚುಕ್ಕಿ ರೋಗನ ಅಟ್ರಾಕ್ಷನ್ ಮಾಡ್ಕೊಂಡು ಬೇರೆ ಬೆಳೆಗಳು ಬೆಳೆದ್ರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಸಹ ನಾನು ಮೊದಲೇ ಹೇಳಿದೆ, ಯಾವ ಒಂದು ತೋಟದಲ್ಲಿ ನಮಗೆ ಒಂದು ಕ್ಲೀನ್ ಕಲ್ಟಿವೇಷನ್ ಅಂತ ಏನಿರುತ್ತೆ ಅಥವಾ ಆಂತರಿಕ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಂಥ ಕಡೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಅಂತರ ಬೆಳೆಗಳನ್ನು ಖಂಡಿತವಾಗ್ಲೂ ಬೆಳ್ಕೊಳ್ಳಿ. ಇದರಿಂದ ನಮಗೆ ಈ ಒಂದು ಎಲೆ ಚುಕ್ಕೆ ರೋಗದ ಬಾಧೆ ಇರ್ಬೋದು, ಮತ್ತು ಈ ಒಂದು ಎಸ್ಪೆಷಲಿ ಈ ನುಸಿ ಬಾಧೆ ಈ ಬೇಸಿಗೆಯ ಸಂದರ್ಭದಲ್ಲಿ ನಾವೇನು ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಐದರ ತೋಟದಲ್ಲಿ ಏನಾದರೂ ಕಳೆ ಇರಬೇಕು ಅಥವಾ ಯಾವುದಾದ್ರೊಂದು ಉಪಯುಕ್ತ ಬೆಳೆ ಇರಬೇಕು ಅಂತ ಹೇಳ್ತೀವಿ. ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳ್ಕೊಳ್ಳಿ. ಸೆಣಬಿರ್ಬೋದು, ಡಯಾಂಚೆ ಇರ್ಬೋದು, ಅಲಸಂದೆ ಇರ್ಬೋದು, ಉದ್ದು ಇರ್ಬೋದು, ಅವರೇ ಇರ್ಬೋದು. ಇವುಗಳನ್ನು ಬೆಳ್ಕೊಂಡಾಗ ಏನಾಗುತ್ತಪ್ಪ ಅಂತಂದರೆ ಆಂತರಿಕ ಉಷ್ಣಾಂಶ ಕಡಿಮೆ ಆಗುತ್ತೆ, ಜೊತೆಗೆ ಈ ಒಂದು ನುಸಿಯ ಬಾಧೆನೂ ಸಹ ಕಡಿಮೆ ಆಗಲಿಕ್ಕೆ ಅದು ನಮಗೆ ಸಹಕಾರಿಯಾಗುತ್ತೆ. ಸೊ ಇದರಿಂದ ಚೆನ್ನಾಗಾಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ತೇವಾಂಶವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ತೇವಾಂಶ ಕಾಪಾಡೋದ್ರ ಜೊತೆಗೆ ನಾವು ಈ ಹೊದಿಕೆ
ಅಂತ ಏನು ಕರಿತೀವಲ್ಲ, ಈ ಹೊದಿಕೆ ಬೆಳೆಗಳಾಗಿರ್ತಕ್ಕಂಥ ವೆಲ್ವೆಟ್ ಬೀನ್ಸ್ ಅವನ್ನು ಹಾಕೊಳ್ಳೋದ್ರಿಂದನೂ ಸಹ ನಮಗೆ ಈ ಉಷ್ಣಾಂಶ ಕಡಿಮೆ ಆಗೋದ್ರ ಜೊತೆಗೆ ಈ ಒಂದು ನುಸಿ ಬಾಧೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅದು ನಮಗೆ ಅನುಕೂಲ ಆಗುತ್ತೆ. ರೈತ ಬಾಂಧವರೇ, ನಮ್ಮ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಕಾರ್ಯಕ್ರಮ ಏನು ನಡೆಯುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಆ ಒಂದು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಅದಕ್ಕೆ 2 ಉತ್ತರ ಇರ್ತವೆ. ಅದಕ್ಕೆ ಸರಿಯಾದ ಉತ್ತರವನ್ನು ಆ ಒಂದು ದೂರವಾಣಿ ಮುಖಾಂತರ ತಾವು ಉತ್ತರ ನೀಡಬೇಕಾಗುತ್ತೆ. 21ನೇ ಸಂಚಿಕೆಯ ಕಾರ್ಯಕ್ರಮದಲ್ಲಿ ಸರಿಯಾದ ಉತ್ತರ ನೀಡಿದರು ರೈತ ಬಾಂಧವರು. ಅವರ ಹೆಸರುಗಳು ಈ ಒಂದು ಗಾಜಿನ ಕೊಂಡದಲ್ಲಿ ಇದೆ. ಸರ್, ತಾವು ದಯಮಾಡಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರಾದಂಥ ಜಿಯಾವಲ್ಲ ಸಾಹೇಬರು ಮೊದಲ ಅದೃಷ್ಟವಂತ ವಿಜೇತ ರೈತರು ಯಾರು ಅಂತೇಳಿ ಒಂದು ಚೀಟಿ ಎತ್ಕೊಳ್ಬೇಕು. ಇಲ್ಲಿ 3 ಅದೃಷ್ಟವಂತ ವಿಜೇತ ರೈತರನ್ನ ನಾವು ಇಲ್ಲಿ ಆಯ್ಕೆ ಮಾಡ್ತಾ ಇದ್ದೀವಿ. ಸರ್, ಒಂದು ಮೊದಲ ಅದೃಷ್ಟವಂತ ವಿಜೇತ ರೈತರು ಯಾರು ನೋಡೋಣ. ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 21ನೇ ಸಂಚಿಕೆಯಲ್ಲಿ ಉತ್ತರ ನೀಡಿದಂತಹ ಮೊದಲನೇ ಅದೃಷ್ಟವಂತ ವಿಜೇತೆ ಶ್ವೇತಾ, ಡಾಕ್ಟರ್ ಆಫ್ ಮಾಲತೇಶಪ್ಪ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ದಯಮಾಡಿ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸೋಣ. ಸರ್, ತಾವು ದಯಮಾಡಿ 2ನೇ ಅದೃಷ್ಟವಂತ ವಿಜೇತ ಯಾರು? 2ನೇವರು ನರೇಂದ್ರ ಎನ್, ಸನ್ ಆಫ್ ನಳಿನಿ, ಶ್ರೀ ರಾಘವೇಂದ್ರ ನಿಲಯ, ಚಿಕ್ಕಬಳ್ಳಾಪುರ. 3ನೇ ಅದೃಷ್ಟವಂತ ವಿಜೇತರು KC ಮಾರ್ವಾಡಿ, ವಲಿಮುನಹಳ್ಳಿ, ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಕೃಷಿ ಇಲಾಖೆ ಪ್ರಾಯೋಜಿತ ನೇಗಿಲ ಯೋಗಿ ಕಾರ್ಯಕ್ರಮದ ಪ್ರಶ್ನೆಯನ್ನ ಕೇಳುವ ಸಮಯ. ಪ್ರಶ್ನೆ ಇದೀಗ ನಿಮ್ಮ ಮುಂದೆ. ಅಡುಗೆಯಲ್ಲಿ ಸಣ್ಣ ಕಾಯಿಗಳು ಉದುರುವ ಮುಖ್ಯವಾದ ಕಾರಣ ಏನು? ಆಯ್ಕೆ 1 ಬೋರಾನ್ ಕೊರತೆ, ಆಯ್ಕೆ 2 ಸತುವಿನ ಕೊರತೆ. ಮತ್ತೊಮ್ಮೆ ಪ್ರಶ್ನೆಯನ್ನ ನೋಡೋಣ. ಅಡುಗೆಯಲ್ಲಿ ಸಣ್ಣ ಕಾಯಿಗಳು ಉದುರುವ ಮುಖ್ಯವಾದ ಕಾರಣ ಏನು? ಆಯ್ಕೆ 1 ಬೋರಾನ್ ಕೊರತೆ, ಆಯ್ಕೆ 2 ಸತುವಿನ ಕೊರತೆ. ನಿಮ್ಮ ಉತ್ತರಗಳನ್ನು ಕಳುಹಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ 9480118811. ಮತ್ತೊಮ್ಮೆ ಸಂಖ್ಯೆಯನ್ನು ನೋಡೋಣ. 9480118811. ನಿಮ್ಮ ಉತ್ತರಗಳನ್ನು ನಮಗೆ ಕಳುಹಿಸಲು ಇಂದು ರಾತ್ರಿ 8 ಗಂಟೆಯವರೆಗೆ ಮಾತ್ರ ಅವಕಾಶ. ರೈತ ಬಂದವರೇ, ಇದಾಗಿತ್ತು ನಮ್ಮ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 22ನೇ ಸಂಚಿಕೆ. ಮತ್ತೆ ನಾವು 23ನೇ ಸಂಚಿಕೆಯಲ್ಲಿ ಮುಂದಿನ ಜಿಲ್ಲೆಯಲ್ಲಿ ಭೇಟಿಯಾಗೋಣ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಮಾನ್ಯರನ್ನು, ಹಾಗೆ ಮಾಯಕೊಂಡ ಹೋಬಳಿಯ ಹೆದ್ನೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಾಗಿಯಾಗಿ ಯಶಸ್ವಿಗೊಳಿಸಿದ್ರ ತಮಗೆ ಕೃಷಿ ಇಲಾಖೆಯ ಪರವಾಗಿ ಹಾಗೂ ಚಂದನವಾಹಿನಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ.